ಗೃಹ ಸಚಿವ ಕೆಜೆ ಜಾರ್ಜ್ ಕುರಿತ ದಾಖಲೆಗಳು ನನ್ನ ಬಳಿ ಇವೆ. ಈ ಕುರಿತು ಸಚಿವ ಜಾರ್ಜ್ ಜೊತೆ ನಾನು ಚರ್ಚೆಗೆ ಸಿದ್ಧ. ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಬಂದ್ರೆ ಚರ್ಚೆಗೆ ಸಿದ್ಧ ಅಂತ ಸಚಿವರ ಜೊತೆ ಚರ್ಚಿಸೋದಾಗಿ ದೆಹಲಿಯಲ್ಲಿ ಸುವರ್ಣ ನ್ಯೂಸ್ಗೆ ಎಸ್ಆರ್ ಹಿರೇಮಠ್ ಹೇಳಿಕೆ ನೀಡಿದ್ದಾರೆ. ಗೃಹ ಸಚಿವ ಕೆಜೆ ಜಾರ್ಜ್ ಮೇಲೆ ಒಂದು ಕಡೆ ವಿಪಕ್ಷಗಳು ತೀವ್ರ ಟೀಕೆಯನ್ನು ಮುಂದುವರೆಸಿದರೆ, ಇನ್ನೊಂದು ಕಡೆ ಸಾಮಾಜಿಕ ಕಾರ್ಯಕರ್ತ ಎಸ್ಆರ್ ಹಿರೇಮಠ್ ಕೂಡ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ಎಸ್ಆರ್ ಹಿರೇಮಠ್ ಇದ್ದಾರೆ. ಹಿರೇಮಠ್ ಅವರೇ, ಜಾರ್ಜ್ ಮೇಲೆ ಈಗ ನೀವು ಮಾಡ್ತಾ ಇರತಕ್ಕಂತಾದ್ರೆ ಷೇರುಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಸುವರ್ಣ ನ್ಯೂಸ್ ಒಂದು ವಿಶೇಷ ವರದಿಯನ್ನು ಕೂಡ ಬಿತ್ತರ ಮಾಡಿತ್ತು. ಆ ಬಗ್ಗೆ ನಿಮ್ಮ ಬಳಿ ಇರತಕ್ಕಂಥ ದಾಖಲೆಗಳು? ನಮ್ಮ ಮೊದಲನೆಯ ಮೂಲಭೂತ ದಾಖಲೆ ಅಂದರೆ ಕೆಜೆ ಜಾರ್ಜ್ ಅವರು 2013ರಲ್ಲಿ ಇಲೆಕ್ಷನ್ ಅಫಿಡವಿಟ್ ಏನು ಹಾಕಿದ್ರು, ಅದರಲ್ಲಿ ಪೇಜ್ 9 ರೋ 3ದಲ್ಲಿ ಯಾವ ಶೇರ್ಸು, ಬಾಂಡ್ಸು, ಡೆವೆಂಚರ್ಸು ಅವರು ಡಿಟೇಲ್ಸ್ ಕೊಡ್ರಿ ಅಂತ ಇಲೆಕ್ಷನ್ ಕಮಿಷನ್ ಅವರು ಕೇಳಿದ್ದಾರೆ. ಆದರೆ ಇವರು ಏನು ಮಾಡಿದ್ದಾರೆ, ಮೊಗಾಮಾಗಿ ಟೋಟಲ್ ಫಿಗರ್ಸ್ ಮಾತ್ರ ಕೊಟ್ಟಿದ್ದಾರೆ. ಇವರು 5 crores, ಆಮೇಲೆ ಸಮ್ 90 lakhs, ಆಮೇಲೆ ಇವರು ಮಿಸಸ್ ಅವ್ರದೊಂದು 90 lakhs, ಅವ್ರ ಮಗನೊಂದು 50,000 ರೂಪಾಯಿ ಅನ್ನೋದೇ. ಸೊ ಟೋಟಲಿ ಇಟ್ ಇಸ್ ಮಚ್ ಲೆಸ್ ದ್ಯಾನ್ 7 crores rupees. ನಾವೇನು ಹೇಳ್ತಾ ಇದ್ದೇವೆ ಅಂದರೆ, ಆಸ್ ಆಫ್ ಮಾರ್ಚ್ 31st, 2013 ಇವರ ಶೇರ್ಸ್ ವರ್ತ್ ವೇರ್ 10.97 crores. ಆಸ್ ಆನ್ ಮಾರ್ಚ್ 31st, 2014 ಇಟ್ ರೋಸ್ ಟು 14.33%ಗೆ ಏನಾಗಿದೆ, ಅದು ರೈಸ್ ಆಗಿದೆ. ಸೊ ಇದನ್ನು ನೋಡಿದರೆ ಇವರು ಸಪ್ರೆಷನ್ ಆಫ್ ಫ್ಯಾಕ್ಟ್ ಸೀರಿಯಸ್ ಆಗಿ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತದೆ. ಚುನಾವಣಾ ಆಯೋಗ ಹೌದು. ಎರಡನೇದ್ದು, 2008 ಚುನಾವಣಾ ಆಯೋಗಕ್ಕೆ ಕೊಟ್ಟಂತ ಅಫಿಡವಿಟ್ದಲ್ಲಿ ಇವರ ಹೆಂಡತಿ ಏನೊಂದು ಸೈಟನ್ನು ಪಡೆದಿದ್ರು ವಯಾಲಿ ಕವಲ್ ಸೊಸೈಟಿಯಲ್ಲಿ, ಅದು ಟೋಟಲ್ ಇಲ್ಲೀಗಲ್ ಆಗಿ. ಯಾಕಂದ್ರೆ ಇವರು ಅರ್ಬನ್ ಡೆವಲಪ್ಮೆಂಟ್ ಸಚಿವರಾಗಿದ್ದಾಗ ಎಸ್ ಬಂಗಾರಪ್ಪ ಅವರು ಚೀಫ್ ಮಿನಿಸ್ಟರ್ ಡಿಸ್ಕ್ರಿಷನರಿ ಕೋಟಾದೊಳಗೆ ಅಂದರೆ ಜಿ ಕ್ಯಾಟಗರಿ ಒಳಗೆ ಇವರಿಗೆ ಆಲ್ರೆಡಿ ಸಿಕ್ಕಿತ್ತು. ಅದರ ಕಂಡೀಷನ್ ಏನಂದ್ರೆ ಬೇರೆ ಯಾವುದೇ ನಿವೇಶನವನ್ನು ಪಡೆಯಬಾರದು ಅಂತ. ಅದನ್ನು ಕೂಡ ಇವರು ಡಿಕ್ಲೇರ್ ಮಾಡಿರಲಿಲ್ಲ. ಆಮೇಲೆ ನಾಟಕ ಮಾಡಿದ್ರು 2013ರಲ್ಲಿ. ಅದನ್ನು ಸರೆಂಡರ್ ಮಾಡೋದ್ರಗತ್ತಲೆ ಮಾರ್ಚ್ದೊಳಗೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅನ್ನು ಮಾರ್ಚ್ 20ಕ್ಕೆ ಇಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿದ ಮೇಲೆ 21ಕ್ಕೆ ಇವರು ಅದನ್ನು ಸರೆಂಡರ್ ಮಾಡೋ ನಾಟಕ ಮಾಡಿ 4 ತಿಂಗಳ ನಂತರ ಅದೇ ಪ್ರೈಸ್ಗೆ, ಯಾವುದು 2004 ಪ್ರೈಸ್ಗೆ 8,40,000 ರೂಪೀಸ್ ಏನದಲ್ಲ ಅದರದಕ್ಕೇನೆ ಅವರು ಖರೀದಿ ಮಾಡ್ತಾರೆ. ಇವರ ಹೆಂಡತಿ ಸರೆಂಡರ್ ಮಾಡಿದಾಗ ಸೊಸೈಟಿಯವರು ರಿಜಿಸ್ಟ್ರೇಷನ್ ಫೀ, ಸ್ಟಾಂಪ್ ಡ್ಯೂಟಿ ಕೊಡಬೇಕಾಗ್ತದೆ. ಯಾಕಂದ್ರೆ ಅವರಿಗೆ ಮರಳಿ ಹೋಗ್ತದೆ. ಅದ್ರ ಬದಲಾಗಿ ಇವರೇ ಕೊಟ್ಟಿದ್ದಾರೆ. ಇವರ ಅಕೌಂಟ್ಸ್ ಇಂದ ಇವರ ಮಗನ ಅಕೌಂಟ್ ಕೆ ಜಾರ್ಜ್ ಅವರು. ಜಾರ್ಜ್ ಸುವರ್ಣ ನ್ಯೂಸ್ ಜೊತೆ ಚರ್ಚೆಗೆ ಬಂದಲ್ಲಿ ತಾವು ಕೂಡ ಬರ್ತೀರಾ? ಡೆಫಿನೆಟ್ಲಿ. ಈಗ ಯಾವ ರೀತಿ ಡಿ.ಕೆ. ಶಿವಕುಮಾರನ್ ಬಗ್ಗೆ ಆಗಿತ್ತು, ನಾನು ಐ ಆಮ್ ಎವರ್ ರೆಡಿ, ಯಾವಾಗಲೂ ರೆಡಿ ಇದ್ದೇನೆ ಇವ್ರ ಜೊತೆಗೆ. ಯಾಕಂದ್ರೆ ನಾವು ಮಾತಾಡೋದು ಈಗ ಹೆಂಗ ಒಬ್ಬ ಜಡ್ಜ್ ಥ್ರೂ ಗುಡ್ ಜಜ್ಮೆಂಟ್ ಮುಖಾಂತರ ಮಾತಾಡ್ತಾರೆ, ನಾವು ದಾಖಲಾತಿಗಳ ಮುಖಾಂತರ ಮಾಡ್ತೇವೆ, ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತೇವೆ. ಅವಶ್ಯವಾಗಿ ಆಹ್ವಾನ ಕೊಡೋದು ಅಷ್ಟೇ ಅಲ್ಲ, ಐ ವಿಲ್ ಮೋಸ್ಟ್ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್. ಧನ್ಯವಾದಗಳು ಸರ್ ಹಿರೇಮಠ್ ಅವರು. ಕ್ಯಾಮರಾಮನ್ ಕೈಲಾಶ್ ಚಂದ್ ಗೌರ್ ಜೊತೆಗೆ ಸುವರ್ಣ ನ್ಯೂಸ್ 24/7ಗಾಗಿ ನವದೆಹಲಿ.